ವೆಲ್ಕಮ್ ಬ್ಯಾಕ್ ಟು ಫೋಕಸ್ 5. ಅದೊಂದು ಕಟ್ಟರ್ ಸುನ್ನಿ ರಾಷ್ಟ್ರ. ಅಲ್ಲಿ ಧರ್ಮದ ಹೆಸರಿನಲ್ಲಿ ಕೆಲ ಪಾಪಿಗಳು ಅಮಾಯಕರನ್ನ ಗುಲಾಮರನ್ನಾಗಿಟ್ಟುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅವರನ್ನ ಕತ್ತಲೆ ಕೂಪದಲ್ಲಿಟ್ಟು ನರಕ ಯಾತನೆಯನ್ನು ಕೊಡ್ತಾ ಇದ್ದಾರೆ. ಅಷ್ಟಕ್ಕೂ ಯಾವುದು ಆ ರಾಷ್ಟ್ರ? ಅಲ್ಲಿ ಜಾರಿ ಇರುವ ಇನ್ನೂ ವಿಚಿತ್ರ ನಿಯಮ ಏನೇನಿದೆ ನೋಡೋಣ ಬನ್ನಿ. ಸುನ್ನಿ ರಾಷ್ಟ್ರದಲ್ಲಿ ಇಂಟರ್ನೆಟ್ ಕಟ್, ಮೊಬೈಲ್ ಬಳಸಿದ್ರೆ ಮರಣದಂಡನೆ ಫಿಕ್ಸ್, ಹಾದಿ ಬೀದಿಯಲ್ಲಿ ಕಲ್ಲು ಹೊಡೆದು ಸಾಯಿಸೋದು, ಸಾರ್ವಜನಿಕವಾಗಿ ಅಂಗಾಂಗ ಕಡಿಯೋದು, ಹೆಣ್ಣು ಮಕ್ಕಳಿಗೆ ಹೊಡೆಯೋದು, ಬಡಿಯೋದು ಸುನ್ನಿ ರಾಷ್ಟ್ರದ ಕಠಿಣ ಕಾನೂನಿನ ಕೆಲ ಅಂಶಗಳಾಗಿವೆ. ಇದೆಲ್ಲ ಕೇಳ್ತಿದ್ರೆ ಈ ಕಟ್ಟರ್ ಇಸ್ಲಾಂ ರಾಷ್ಟ್ರದ ಜನರ ಬದುಕು ನರಕಕ್ಕಿಂತ ಕಡಿಮೆ ಇಲ್ಲ ಅನ್ನೋದು ಫಿಕ್ಸ್. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತ ಅಂದ್ರೆ ಅದು ಭಯದ ಇನ್ನೊಂದು ಹೆಸರು. ಇಲ್ಲಿನ ಕಾನೂನುಗಳು 21ನೇ ಶತಮಾನಕ್ಕೆ ಸೇರಿದವುಗಳಲ್ಲ, ಬದಲಿಗೆ ಶತಶತಮಾನಗಳ ಹಿಂದಿನ ಕರಾಳ ಯುಗದ ಕಾನೂನುಗಳಾಗಿವೆ. ಇಂದಿಗೂ ಜಗತ್ತೇ ಬೆಚ್ಚಿ ಬೀಳಿಸುವಂತಹ ಕಾನೂನುಗಳು ಇಲ್ಲಿ ಜಾರಿಯಲ್ಲಿವೆ. ಇದೇ ಕಾನೂನಿನ ಪಟ್ಟಿಯಲ್ಲಿ ಇನ್ನೊಂದು ಕಾನೂನು ಸೇರ್ಪಡೆಯಾಗಿದೆ. ಇಂದು ಇಡೀ ಜಗತ್ತೇ AI ಮತ್ತು 5G ತಂತ್ರಜ್ಞಾನದ ಬಗ್ಗೆ ಮಾತಾಡ್ತಿದೆ. ಆದರೆ ಅಫ್ಘಾನಿಸ್ತಾನದಲ್ಲಿ ಕಾಲಚಕ್ರ ಉಲ್ಟಾ ತಿರುಗ್ತಾ ಇದೆ. ತಾಲಿಬಾನ್ ಸರ್ಕಾರ ಈಗ ಹೊಸ ಆದೇಶ ಹೊರಡಿಸಿದ್ದು ಮೊಬೈಲ್ ಸ್ಮಾರ್ಟ್ಫೋನ್ ಬಳಕೆ ಸಂಪೂರ್ಣ ನಿಷೇಧಿಸಿದೆ. ಇಂಟರ್ನೆಟ್ ಅನ್ನು ಅಪ್ಪಿತಪ್ಪಿಯೂ ಬಳಸದಿರುವಂತೆ ಆದೇಶ ಹೊರಡಿಸಿದೆ. ಹೌದು, ನೀವು ಕೇಳಿಸಿಕೊಂಡಿರುವುದು ನಿಜ. ಸ್ಮಾರ್ಟ್ಫೋನ್ ಹೊಂದುವುದು ಈಗ ಅಫ್ಘಾನಿಸ್ತಾನದಲ್ಲಿ ದೇಶದ್ರೋಹಕ್ಕೆ ಸಮಾನವಾದ ಅಪರಾಧ ಎಂದು ಪರಿಗಣಿಸಲಾಗ್ತಾ ಇದೆ. ಸ್ಮಾರ್ಟ್ಫೋನ್ ಮೂಲಕ ಹೊರ ಜಗತ್ತಿನ ಮಾಹಿತಿ ಪಡೆಯಬಾರದು ಮತ್ತು ತಾಲಿಬಾನ್ ಆಡಳಿತದ ಕ್ರೌರ್ಯವನ್ನು ಜಗತ್ತಿಗೆ ತೋರಿಸಬಾರದು ಎಂಬ ಏಕೈಕ ಉದ್ದೇಶ ಇದರ ಹಿಂದಿದೆ. ಆದರೆ ತಾಲಿಬಾನ್ ಸರ್ಕಾರ ಮಾತ್ರ ಈ ಆದೇಶವನ್ನು ವಹಿಸಿಕೊಂಡು ಹೇಳಿಕೆಗಳನ್ನು ನೀಡಿದೆ. ಸ್ಮಾರ್ಟ್ಫೋನ್ಗಳ ಬಳಕೆಯಿಂದ ಮಾಹಿತಿ ಸೋರಿಕೆಯಾಗ್ತಾ ಇದೆ. ಇನ್ನು ಯುವಜನರಿಂದ ಸಾಮಾಜಿಕ ಜಾಲತಾಣಗಳ ಅತಿಯಾಗಿ ದುರ್ಬಳಕೆಯಾಗ್ತಾ ಇದೆ. ಇದರ ಹೊರತಾಗಿ ಇಲ್ಲಿನ ಆಡಳಿತದ ರಹಸ್ಯ ದಾಖಲೆಗಳು ಹೊರಗೆ ಹರಡುವ ಆತಂಕ ಹಾಗೂ ಅನಗತ್ಯ ಸುದ್ದಿಗಳ ಪ್ರಸಾರ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಅಗತ್ಯ. ಇದೇ ಕಾರಣಕ್ಕೆ ಡಿಜಿಟಲ್ ನಿಯಂತ್ರಣ ಮಾಡಲಾಗ್ತಾ ಇದೆ. ತಾಲಿಬಾನ್ ಈ ಹಿಂದೆಯೂ ಇಂತಹ ವಿಚಿತ್ರ ಕಾನೂನುಗಳಿಂದ ಜಗತ್ತನ್ನೇ ಬೆಚ್ಚಿ ಬೀಳಿಸಿತು. ಮಹಿಳೆಯರು ಮನೆಯಿಂದ ಹೊರಬರುವಂತಿಲ್ಲ, ಸಂಗೀತ ಕೇಳುವಂತಿಲ್ಲ, ಟಿವಿ ನೋಡುವಂತಿಲ್ಲ ಎಂಬ ನಿಯಮಗಳು ಇನ್ನೂ ಜಾರಿಯಲ್ಲಿವೆ. ಅಷ್ಟೇ ಅಲ್ಲ, ಮಹಿಳೆಯರಿಗೆ ಹಿಗ್ಗಾಮುಗ್ಗ ಹೊಡಿಬಹುದು, ಆದರೆ ಕೈಕಾಲು ಮುರಿಯೋ ಹಾಗಿಲ್ಲ. ಅಲ್ಲದೆ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿರುವಂತಹ ಗೊಂಬೆಗಳ ತಲೆ ಕಡಿಯಬೇಕು ಎಂದು ಆದೇಶಿಸಿದ್ದ ಇವರು ಈಗ ಜನರ ಕೈಯಲ್ಲಿರುವಂತಹ ಫೋನ್ಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಅಫ್ಘಾನಿಸ್ತಾನ ನೆಲದಲ್ಲಿ ಈಗ ಸ್ಮಶಾನ ಮೌನ ಆವರಿಸಿದೆ. ಆಧುನಿಕ ಯುಗದ ಸೌಲಭ್ಯಗಳೆಲ್ಲವೂ ಅಲ್ಲಿ ಪಾಪದ ಕೆಲಸಗಳಂತೆ ಬಿಂಬಿತವಾಗ್ತಿವೆ. ಒಂದು ಚಿಕ್ಕ ಮೊಬೈಲ್ ಫೋನ್ ಕೂಡ ಜನರ ಸಾವಿಗೆ ಕಾರಣವಾಗುತ್ತಿದೆ ಅಂದರೆ ಮನುಕುಲ ಎತ್ತ ಸಾಗ್ತಿದೆ ಎಂಬ ಪ್ರಶ್ನೆ ಮೂಡುತ್ತೆ. ಮಾನವ ಹಕ್ಕುಗಳ ಬಗ್ಗೆ ಮಾತನಾಡುವ ಅಂತಾರಾಷ್ಟ್ರೀಯ ಸಮುದಾಯ ಅಫ್ಘಾನ್ ಜನರ ಈ ಮೂಕ ರೋಧನೆಯನ್ನ ಕೇಳಿಸಿಕೊಳ್ಬೇಕಿದೆ. ಅಫ್ಘಾನ್ ಜನರ ಪಾಲಿಗೆ ತಂತ್ರಜ್ಞಾನವೆಂಬುದು ವರವಲ್ಲ, ಅದು ಈಗ ಶಾಪವಾಗಿ ಕಾಡ್ತಾ ಇದೆ.